ನಮಸ್ಕಾರ ಎಲ್ಲರಿಗೂ ಬಾಸ್ ವೆಲ್ಕಮ್ ಬ್ಯಾಕ್ ಟು ಸಾಕ ಸ್ಟೋರೀಸ್ ಮಗ. ಫಸ್ಟ್ ಆಫ್ ಆಲ್ ಯಾರಿಗೂ ಶುಭೋದಯ. ಇವತ್ತು ಮ್ಯಾಚ್ ಡೇ ಆರ್ ಸಿ ಬಿ ಟೇಕಿಂಗ್ ಆನ್ ಗುಜರಾತ್ ಜೈಂಟ್ಸು. ಮೊದಲನೇ ಮ್ಯಾಚು ಮುಖಾಮುಖಿ ಆಗಿದ್ದು 200+ ಚೇಸ್ ಡೌನ್ ಆಗಿದ್ದು ವದೋದರಾದಲ್ಲಿ. ಯಾರಿಗೆ ತಾನೇ ನೆನಪಿರೋದಿಲ್ಲ ಮಗ. ಸಾಕು ನಿಲ್ಸು ಬಿಲ್ಡಪ್ ಕೊಟ್ಟಿದ್ದು ನಮ್ಮ ಆರ್.ಸಿ.ಬಿಗೆ. ಲಾಸ್ಟ್ 2 ಮ್ಯಾಚ್ ಆಡಿದ ರೀತಿ ನೋಡ್ತು ಅಂತಂದರೆ ಆ ಫಸ್ಟ್ 2 ಮ್ಯಾಚ್ ಗೆದ್ದಿದ್ದಲ್ಲಿ ಲಾಸ್ಟ್ 2 ಮ್ಯಾಚ್ದು ಜೀರ್ಣಿಸ್ನಕ್ಕೆ ಆಗ್ತಿಲ್ಲ ನಮ್ಮ ಆರ್.ಸಿ.ಬಿ ಫ್ಯಾನ್ಸ್ಗಳಿಗೆ ಅಂತ ಹೇಳ್ತೀರಾ. ಹೌದು, ಅದೇ ಥರನೇ ಆಗಿದ್ದು. ಬಟ್ ಅನ್ಬಿಲೀವಬಲ್ ಆಗಿ ಗೆದ್ದಿದ್ದೀವಿ, ಅನ್ಬಿಲೀವಬಲ್ ಆಗಿ ಸೋತಿದ್ದೀವಿ. ಎರಡನ್ನೂ ಕೂಡ ಈ ಒಂದು ಟೂರ್ನಮೆಂಟಲ್ಲಿ ಮಾಡಿದ್ದೀವಿ. ಸೊ ಆಲ್ಮೋಸ್ಟ್ ಇವಾಗ ಟೂರ್ನಮೆಂಟು ಅರ್ಧ ಮುಗಿದಿದೆ. ಇನ್ನು ಏನಾಗ್ತಿದೆ ನೆಕ್ಸ್ಟು ಎಲ್ಲ ನೆಕ್ಸ್ಟ್ ಹಾಫ್ ಆಫ್ ದ ಟೂರ್ನಮೆಂಟು. ಸೊ ಪಾಯಿಂಟ್ಸ್ ಟೇಬಲು ಹಾಫ್ ಆಫ್ ದ ಟೂರ್ನಮೆಂಟ್ ಆದಮೇಲೆ ನೋಡ್ತಿರ್ಬೋದು. ಒಬ್ರದ್ದು ಮಾತ್ರ 5 ಮ್ಯಾಚು ಕಂಪ್ಲೀಟ್ ಆಗಿದೆ, ಇಬ್ಬರದು 5 ಮ್ಯಾಚು ಕಂಪ್ಲೀಟ್ ಆಗಿದೆ. DC ಮತ್ತು UP ವಾರಿಯರ್ಸ್ದು. ಇಲ್ಲಿಂದ ಆಚೆಗೆ ಟೂರ್ನಮೆಂಟು ಸಿಕ್ಕಾಪಟ್ಟೆ ಸೀರಿಯಸ್ ಆಗಿ ಸಾಗುತ್ತೆ ಮಗ. ಆರ್.ಸಿ.ಬಿ ಮೊದಲನೇ ಸ್ಥಾನದಲ್ಲಿ ಇದ್ದಿದ್ದು ಇವಾಗ 3ನೇ ಸ್ಥಾನಕ್ಕೆ ಬಂದು ಕೂತ್ಕೊಂಡಿದೆ. ಇವತ್ತೇನಾದ್ರು ಗೆಲ್ತು ಅಂದರೆ ಸ್ವಲ್ಪ ಬೆಟರ್ ರನ್ ರೇಟಲ್ಲಿ ಏನಾದ್ರು ಗೆಲ್ತು ಅಂದರೆ ಮೊದಲನೇ ಸ್ಥಾನಕ್ಕೆ ಮತ್ತೆ ಆರ್.ಸಿ.ಬಿ ಹೋಗುತ್ತೆ. ಬಟ್ ಆದರೂ ಸಿಕ್ಕಾಪಟ್ಟೆ ಅಲ್ಟ್ ಆಗುತ್ತೆ ಗುರು ಆರ್.ಸಿ.ಬಿ ಫ್ಯಾನ್ಸ್ಗಳಿಗೆ. ವದೋದರಾದಲ್ಲೆಲ್ಲ ಹೆಂಗೆಂಗೋ ಗೆದ್ಕೊಂಬಂದ್ಬಿಟ್ಟು ಇಲ್ಲಿ ಬೆಂಗಳೂರಲ್ಲಿ ಬಂದ್ಬಿಟ್ಟು ಗೆಲ್ಲೋಂಥ ಮ್ಯಾಚ್ನ 2-2 ಸೋತಿದ್ದೀವಲ್ಲ. ಅದು ಗೆಲ್ಲೋಂಥ ಮ್ಯಾಚ್ 2 ಕೂಡ ಕೈಯಲ್ಲಿ ಇದ್ದಂಥ ಮ್ಯಾಚು ಲಾಸ್ಟ್ 2 ಓವರ್ಲಿ ಮಾಡೋಂಥ ಮಿಸ್ಟೇಕ್ಗಳಿಂದ ಸೋತಿದ್ದೀವಲ್ಲ. ಸೂಪರ್ ಓವರ್ಗೆಲ್ಲ ತರಿಸ್ಕೊಂಡು ಏನೇನೋ ಮಾಡ್ಕೊಂಡ್ವಲ್ಲ. ಸೊ ಇದು ಖಂಡಿತ ಹರ್ಟ್ ಆಗೇ ಆಗುತ್ತೆ. ಇಲ್ಲಿಂದ ಆಚೆಗೆ ಆರ್.ಸಿ.ಬಿಗೆ ಇರೋ ಅಂಥದ್ದು 4 ಮ್ಯಾಚು, 4ರಲ್ಲಿ ಆರ್.ಸಿ.ಬಿ ಗೆಲ್ಲಬೇಕಾಗತ್ತೆ. 3 ಮ್ಯಾಚು ಕನ್ವಿನ್ಸಿಂಗ್ ಆಗಿ ಕ್ವಾಲಿಫೈ ಆಗಬೇಕು ಅಂತಂದ್ರೆ ನಾವು ಟಾಪ್ ಆಫ್ ದ ಟೇಬಲ್ ಅಲ್ಲಿ ಫಿನಿಶ್ ಮಾಡಬೇಕು ಅಂತ ಅನ್ಕೊಂತ ಇದೀವಿ ಮೊದಲನೇ ಸ್ಥಾನದಲ್ಲಿ. ಯಾಕಂದ್ರೆ ಈಸಿ ಆಗುತ್ತೆ ನಮಗೆ ಟೂರ್ನಮೆಂಟ್ ಅಂತ. ಸೊ ಇವ್ರು ನೋಡ್ತು ಅಂತಂದ್ರೆ ಬ್ಯಾಕ್ ಟು ಬ್ಯಾಕ್ ಮ್ಯಾಚ್ನ ಬೆಂಗಳೂರಲ್ಲೇ ಸೋಲ್ತಾ ಇದ್ದಾರೆ. ಇನ್ನು 2 ಮ್ಯಾಚ್ ಬೆಂಗಳೂರಲ್ಲೇ ಇದೆ. ಇವತ್ತಿನ ಮ್ಯಾಚು ಬೆಂಗಳೂರಲ್ಲೇ, ನೆಕ್ಸ್ಟ್ ಅಪ್ಕಮಿಂಗ್ ಮ್ಯಾಚು ಕೂಡ ಬೆಂಗಳೂರಲ್ಲೇ ಇದೆ. ಸೊ ಬೆಂಗಳೂರು ವೆನ್ಯೂ ಅಂತ ಬಂದಾಗ ನಮ್ಗೆ ಯಾಕೋ ಭಯ ಆಯ್ತೈತೆ ಮಗ. ಯಾಕೋ ನಮಗೆ ಕ್ರೌಡ್ ಸಪೋರ್ಟ್ ಜಾಸ್ತಿ ಆದಷ್ಟು ಆರ್.ಸಿ.ಬಿ ಪ್ಲೇಯರ್ಸ್ಗಳಿಗೆ ಏನೋ ಮಾಡಬೇಕು ಅಂತ ಅನ್ಸುತ್ತೆ ಅಂತ ಕಾಣಿಸುತ್ತೆ. ಭಯ ಜಾಸ್ತಿ ಆಗುತ್ತೆ. ನಾವು ಅದಕ್ಕೋಸ್ಕರ ಈ ಥರ ನಾಯಿ ಕೂಸ್ಕೊಂತನೋ. ಬ್ಯಾಟಿಂಗಲ್ಲಿ ಅನ್ಡೌಟೆಡ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರೆ ಗುರು, ಸಖತ್ತಾಗಿನೇ ಆಡಿದ್ದಾರೆ. ಕಂಬ್ಯಾಕ್ಸ್ನ ಮಾಡಿದ್ದಾರೆ. ಬೇಗ ವಿಕೆಟ್ಸ್ನ ಕಳ್ಕೊಂಡ್ರು ಕೂಡ ಕಂಬ್ಯಾಕ್ಸ್ ಮಾಡಿದ್ರು. ಒಂದೊಂದು ಟೈಮ್ ಓಪನ್ಸ್ ಮಸ್ತಾಗಿ ಆಡ್ತಾರೆ, ಒಂದೊಂದು ಟೈಮ್ ಮಿಡ್ ಆರ್ಡರ್ ಮಸ್ತಾಗಿ ಆಡ್ತಾರೆ, ಲೋವರ್ ಮಿಡ್ ಆರ್ಡರ್ ಚೆನ್ನಾಗಿ ಆಡ್ತಾರೆ ಒಂದೊಂದು ಟೈಮು. ಸೊ ಓಕೆ, ಚೆನ್ನಾಗಿ ಆಲ್ ಓವರ್ ಪ್ರದರ್ಶನ ಅಂತೂ ಬರ್ತದೆ. ಬಟ್ ಬೌಲಿಂಗಲ್ಲೇ ನಮಗೆ ಡೆತ್ ಬೌಲಿಂಗ್ ಅನ್ನೋದನ್ನೇ ಸಿಕ್ಕಾಪಟ್ಟೆ ಸೈಕ್ ಆಗ್ತಿರೋದು. ಚಿನ್ನಸ್ವಾಮಿ ಅಂತ ಬಂದಾಗ ಗೊತ್ತಿರೋದೇನೆ, ಎಂಥ ಟಾರ್ಗೆಟ್ ಆದ್ರೂ ಕೂಡ ಸೇಫ್ ಇಲ್ಲ. ನೀವು ಲಾಸ್ಟ್ ಓವರಲ್ಲಿ ಲಾಸ್ಟ್ 2 ಓವರಿದಾಗ 22 ರನ್ ಬೇಕಿದ್ರು ಕೂಡ ವುಮೆನ್ಸ್ ಕ್ರಿಕೆಟಲ್ಲೂ ಕೂಡ ಇನ್ಫ್ಯಾಕ್ಟ್ ಏನೋ 30 ರನ್ ಬೇಕಿದ್ರು ಕೂಡ ಲಾಸ್ಟ್ 2 ಓವರಲ್ಲಿ ಅದು ಸೇಫ್ ಇಲ್ಲ. ಡೆತ್ ಬೌಲಿಂಗು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗುತ್ತೆ. ರೇಣುಕಾ ಸಿಂಗ್ನ ಉಳಿಸ್ಕೊಂಡಿದ್ರು ಲಾಸ್ಟ್ ಮ್ಯಾಚು. ಇಲ್ಲಾಗರು ಇವ್ರ ಕೈಲಿ ಹಾಕ್ಸೋರು ಏನೋ ಒಂದು ಮಾಡ್ಬಿಡ್ಬೋದು ಅಂತ. ಲಾಸ್ಟ್ ಮ್ಯಾಚ್ ಆದಂಗೆ ಆಗೋದು ಬೇಡ. ರೇಣುಕಾ ಸಿಂಗ್ ಎಕ್ಸ್ಪೀರಿಯನ್ಸ್ ಇರೋಂಥ ಉಳಿಸ್ಕೊಳ್ಳಲ್ಲ ಅಂತ ಅನ್ಕೊಂಡ್ರೆ ಇವ್ರು ಲಾಸ್ಟ್ ಓವರ್ಲಿ ಎಕ್ಸ್ಪೀರಿಯನ್ಸ್ ಇರೋಂಥವ್ರನ್ನೇ 17 ರನ್ ಹೊಡ್ಸ್ಕೊಂಡ್ಬಿಟ್ಟು ಮ್ಯಾಚ್ನ ಗನ್ ಕೇಸ್ ಮಾಡಿದ್ದು. ಸೊ ಡೆತ್ ಬೌಲಿಂಗ್ ಯಾರು ಹಾಕಬೇಕು ಅನ್ನೋದು ಇವಾಗ ಸಿಕ್ಕಾಪಟ್ಟೆ ಕ್ರೂಷಿಯಲ್ ಆಗಿ ಕೂತ್ಕೊಂಡಿದ್ದಾರೆ. ಆರ್.ಸಿ.ಬಿಗೆ ತಲೆನೋವಾಗಿ ಕೂತ್ಕೊಂಡಿದೆ. ಕನ್ಸರ್ನ್ ಇರೋದು ಇದೊಂದೇ ಗುರು, ಡೆತ್ ಬೌಲಿಂಗ್ನೇ. ಲಾಸ್ಟ್ 2 ಓವರ್ ಬೌಲಿಂಗ್ ಯಾರು ಹಾಕ್ತಾರೆ ಲಾಸ್ಟ್ 2-3 ಓವರು. ಸೊ ಇದನ್ನೇ ಮೇನ್ ಕನ್ಸರ್ನ್ ಆಗಿರೋದು ಆರ್.ಸಿ.ಬಿಗೆ. ಸೊ ಇದು ಬಿಡ್ತು ಅಂತ ಅಂದರೆ ಆರ್.ಸಿ.ಬಿ ಚಿನ್ನಂಥ ಪರ್ಫಾರ್ಮೆನ್ಸ್ನ ಈ ಟೂರ್ನಮೆಂಟಲ್ಲಿ ಕೊಟ್ಟಿದೆ ಮಗ. 2 ಮ್ಯಾಚ್ನ ಚೇಸ್ ಡೌನ್ ಮಾಡಿ ಗೆದ್ದಿದೆ, 2 ಮ್ಯಾಚ್ನ ಫಸ್ಟ್ ಬ್ಯಾಟಿಂಗ್ ಆಗ್ಬಿಟ್ಟು ಸೋತಿದೆ. ಸೊ ಫಸ್ಟ್ ಬ್ಯಾಟಿಂಗ್ ಆಡಿದಾಗೆಲ್ಲ ಆರ್.ಸಿ.ಬಿ ಉಣಿಸ್ಕೊಂಡಿರೋದ್ರಿಂದ ಸೊ ಈ ಮ್ಯಾಚು ಆರ್.ಸಿ.ಬಿ ಖಂಡಿತ ಟಾಸ್ ಗೆಲ್ತು ಅಂದರೆ ಬೌಲಿಂಗ್ ಮಾಡೋದಕ್ಕೆ ನೋಡ್ತಾರೆ ಹೊರತು ಬ್ಯಾಟಿಂಗ್ ಮಾಡೋದಕ್ಕೆ ನೋಡೋದಿಲ್ಲ. ಆ್ಯಂಡ್ ಅಪೋನೆಂಟ್ ಟೀಮ್ ಅಷ್ಟೇ ಆರ್.ಸಿ.ಬಿಯ ವೀಕ್ನೆಸ್ನ ನೋಡ್ಕೊಂಡಿದ್ದಾರೆ. 2 ಮ್ಯಾಚ್ನು ಕೂಡ ಬ್ಯಾಟಿಂಗ್ ಫಸ್ಟ್ ಆಗ್ಬಿಟ್ಟು ಸೋತಿದ್ದಾರೆ. ಆದ್ರಿಂದ ನಾವು ಕೂಡ ಬೌಲಿಂಗ್ ಮಾಡೋಣ ಅಂತ ನೋಡ್ತಿರ್ತಾರೆ ಮಗ ಗುಜರಾತ್ ಜೈಂಟ್ಸ್ನು ಕೂಡ. ಹೆಡ್ ಟು ಹೆಡ್ ಅಂತ ಬಂದಾಗ 5 ಮ್ಯಾಚ್ ಇದುವರೆಗೂ ಆಡಿದೆ GG ವರ್ಸಸ್ ಆರ್.ಸಿ.ಬಿ. ಅದ್ರಲ್ಲಿ 3 ಮ್ಯಾಚ್ನ ಆರ್.ಸಿ.ಬಿ ಗೆದ್ರೆ ಈ ಸೀಸನ್ ಕೂಡ ಇನ್ಕ್ಲೂಡ್ ಮಾಡಿಕೊಂಡು 1 ಮ್ಯಾಚ್ನ 2 ಮ್ಯಾಚ್ನ ಗೆದ್ದಿರೋದು GG ಅವರು. ಸೊ ಇಂಟ್ರೆಸ್ಟಿಂಗ್ ಆಗಿದೆ ಹೆಡ್ ಟು ಹೆಡ್ ಸ್ಟಾಟ್ಸು. ಇನ್ಫ್ಯಾಕ್ಟ್ ಅವರಿಗೆ ಜಾಸ್ತಿ ಪ್ರೆಷರ್ ಇರುತ್ತೆ. ಯಾಕೆಂತಂದರೆ ಅವ್ರು ಬಾಟಮ್ ಆಫ್ ದ ಟೇಬಲ್ ಅಲ್ಲಿದ್ದಾರೆ. ಜೊತೆಗೆ ಆರ್.ಸಿ.ಬಿ ಮೇಲೂ ಕೂಡ 1 ಮ್ಯಾಚ್ನ ಸೋತಿದ್ದಾರೆ. ಸೊ ಆರ್.ಸಿ.ಬಿಗೆ ಮುಯಿ ವಾಪಸ್ ಕೊಡಬೇಕು ಅಂತ ಅನ್ಕೊಂತ ಇರೋದು ಅವರೇ ಜಾಸ್ತಿ. ಯಾಕಂದರೆ ಅವ್ರು ಗೆಲ್ಲುವಂಥ ಮ್ಯಾಚ್ನ ಸೋತಿದ್ದು, ನಾವು ಸೋಲೋಂಥ ಮ್ಯಾಚ್ನ ಗೆದ್ದಿದ್ದೆವು ಲಾಸ್ಟ್ ಟೈಮ್ ಮುಖಾಮುಖಿ ಆದಾಗ ವದೋದರಾದಲ್ಲಿ. ಸೊ ಲಾಸ್ಟ್ ಟೈಮು ಪರ್ಫಾರ್ಮೆನ್ಸ್ ಅಂತ ಬಂದಾಗ ಆರ್.ಸಿ.ಬಿ ಕಡೆ ಸ್ಮೃತಿಯಿಂದ ಆಗಿರಲಿ, ಡ್ಯಾನಿ ವ್ಯಾಟಿಂದ ಆಗಿರಲಿ ಅಷ್ಟೊಂದು ಹೆವಿ ಪ್ರದರ್ಶನ ಏನು ಬಂದಿರಲಿಲ್ಲ. ಬೇಗನೆ ಔಟ್ ಆಗಿದ್ರು. ಪೆರಿ ಅವ್ರು ಸಖತ್ತಾಗಿ ಆಡಿದ್ರು, ರಿಚಾ ಘೋಷ್ ಅವ್ರು ಸಖತ್ತಾಗಿ ಆಡಿದ್ರು, ಕನಿಕಾ ಅಹುಜಾ ಅವ್ರು ಮಸ್ತಾಗಿ ಆಡಿದ್ರು. ಅವರೇ ಅಲ್ವಾ ಚೇಸ್ ಡೌನ್ ಮಾಡಿ ಬಿಸಾಕಿದ್ದು. ಸೊ 3 ಜನ ಕೂಡ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಅಂತ ಬಂದಾಗ ಮಸ್ತಾಗಿತ್ತು. ರೇಣುಕಾ ಸಿಂಗ್ ಠಾಕೂರ್ 2 ವಿಕೆಟ್ ಎತ್ತಿದ್ರು, ಕ್ರೂಷಿಯಲ್ ವಿಕೆಟ್ಸ್ನ ಅರ್ಲಿ ಆನೇ. ಸೊ ಈ ಕಡೆ ಬಂತು ಅಂತಂದರೆ ಮೂನಿ ಅವ್ರು ಮಸ್ತಾಗಿ ಪರ್ಫಾರ್ಮ್ ಮಾಡಿದರು. ಜೊತೆಗೆ ಇನ್ಯಾರು ಗಾರ್ಡ್ನರ್ ಅವರು ಸಖತ್ತಾಗಿ ಪರ್ಫಾರ್ಮ್ ಮಾಡಿದರು. ಬ್ಯಾಟಿಂಗಲ್ಲಾಗಿರಲಿ ಬೌಲಿಂಗಲ್ಲಾಗಿರಲಿ ಸಖತ್ ಪರ್ಫಾರ್ಮೆನ್ಸ್. 70+ ರನ್ಸ್ನ ಹೊಡೆದ್ರು ಗಾರ್ಡ್ನರು. ಈ ಕಡೆ ಡಾಟಿನ್ ಅವರು ಕೂಡ ಮಸ್ತಾಗಿ ಪರ್ಫಾರ್ಮ್ ಮಾಡಿದರು. ಸೊ ಈ 3 ಜನ ಸಿಕ್ಕಾಪಟ್ಟೆ ಕ್ರೂಷಿಯಲ್ ಕಾಂಟ್ರಿಬ್ಯೂಷನ್ನ ಲಾಸ್ಟ್ ಮ್ಯಾಚು ಕೊಟ್ಟಿದ್ರು. ಸೊ ಈ ಮ್ಯಾಚು ಕೂಡ ಇಂಪ್ಯಾಕ್ಟ್ ಮಾಡುವಂಥ ಸಾಧ್ಯತೆ ಇದೆ. ಬೆಂಗಳೂರು ಅಂತ ಬಂದಾಗ ಭಯ ಆಗೋಗ್ಬಿಡೈತೆ ಗುರು ನಮಗೆ ಏನಾಗುತ್ತೆ ಅಂತ. ಅದು 4 ಮ್ಯಾಚ್ ಬೇರೆ ಇಟ್ಟವ್ರೆ. ಅರ್ಧ ಟೂರ್ನಮೆಂಟ್ ಬೇರೆ ಇಟ್ಬಿಟ್ಟವ್ರು ಬೆಂಗಳೂರಲ್ಲಿ. ನಮ್ಮ ಬೆಂಗಳೂರು ಮ್ಯಾಚ್ಗಳನ್ನ ಹೋಮ್ ಮ್ಯಾಚು ಅಂತ 2 ಸೋತಿದ್ದೀವಿ. 2ನೇ ಗೆಲ್ಲೇಬೇಕು ಗುರು. ಮಾನ ಮರ್ಯಾದೆ ಉಳಿಸ್ಕೋಬೇಕು ಅಂತಂದರೆ. ಇಲ್ಲ ಅಂತಂದರೆ 5 ಪೈಸೆಗೆ ಹರಾಜಾಗಿ ಹೋಗ್ಬಿಡುತ್ತೆ ಬೆಂಗಳೂರು ಸ್ಟೇಡಿಯಮಲ್ಲಿ ಆರ್.ಸಿ.ಬಿ ಗೆಲ್ತಾ ಇಲ್ಲ ಅಂತ ಅಂದಾಗ. ನೋಡೋಣ ಸೀನು ಏನಾಗುತ್ತೆ ಅಂತ. ಒಟ್ಟಿನಲ್ಲಿ ಇಬ್ಬರು ಕೂಡ ಅಂದರೆ 2 ಟೀಮು ಕೂಡ
ಲಾಸ್ಟ್ 2 ಮ್ಯಾಚ್ನ ಸೋತ್ಬಿಟ್ಟು ಬರ್ತಿರೋದು. ಇವ್ರು 3 ಮ್ಯಾಚ್ನ ಸೋತಿದ್ದಾರೆ, ನಮ್ಮ RCB 2 ಮ್ಯಾಚ್ನ ಸೋತಿದ್ದಾರೆ. ಬಟ್ ಲಾಸ್ಟ್ 2 ಮ್ಯಾಚ್ನ 2 ಟೀಮ್ನು ಕೂಡ ಸೋತ್ಬಿಟ್ಟೆ ಬರ್ತಾ ಇದೆ. ನೋಡೋಣ ಈ ಮ್ಯಾಚು ಆ ಒಂದು ಟೈ ಬ್ರೇಕರ್ನ ಯಾರು ಮುಂದೆ ತಗೊಂಡು ಹೋಗ್ತಾರೆ ಅಂತ. ಸಿಗೋಣ ಮುಂದಿನ ವಿಡಿಯೋಲಿ ಗಾಯ್ಸ್, ಬಾ.